Guys, welcome back to my new video and happy new year. ನಾನು ಹೊಸ ವರ್ಷಕ್ಕೆ ಹೊಸದಾಗಿ ವ್ಲಾಗ್ ಮಾಡ್ತಿದ್ದೀನಿ. ಅಂದ್ರೆ ಹೊಸದಾಗಲ್ಲ, ಸೊ ಇಯರ್ಗೆ ಹೊಸದಾಗಿ ಇದೇ ಫಸ್ಟ್ ವ್ಲಾಗ್ ಆಗಿರುತ್ತೆ. ಅಂಡ್ ನ್ಯೂ ಇಯರ್ ಇವತ್ತು ಕೂಡ ನ್ಯೂ ಇಯರ್ ದಿನನೇ ಮಾಡ್ತಿದ್ದೀವಿ. ಏನಂದ್ರೆ ಇವತ್ತಿನ ವ್ಲಾಗ್ ಬಂದು ನನ್ನ ಫ್ರೆಂಡ್ಸ್ ಜೊತೆ ನಾನು ಆಚೆ ಹೋಗ್ತಿದ್ದೀನಿ. ಆಚೆ ಎಲ್ಲಿ ಅಂದ್ರೆ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅವಳು ಮಾತ್ರ ಸ್ಕೂಲ್ಗೆ ಹೋಗ್ತಾವಳೆ, ಅವಳು ಬರ್ತಾ ಇಲ್ಲ, ನಾವು ಮಾತ್ರ ಓದ್ತಾ ಇದ್ದೀವಿ. ಸೊ ಬನ್ನಿ, ಅವ್ರಿನ್ನೂ ಇಬ್ರು ಬರ್ತಾರೆ, ಅಲ್ಲೋಗೋಣ. ಗಾಯ್ಸ್, ಬಸ್ಸಲ್ಲಿ ಇದ್ದೀವಿ. ಸೊ ಇವರಿಬ್ರು ಬಂದಿದ್ದಾರೆ ನೋಡಿ. ಇಲ್ಲಿದ್ದಾಳೆ ಹರ್ಷಿತಾ, ವಿನುತಾ ಅವಳು ಮಾಸ್ಕ್ ಬೇರೆ ಹಾಕೊಂತಿದ್ದಾಳೆ. ಸೊ ನಾವಿವಾಗ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿದೀವಿ ನಾವೆಲ್ಲ. ಸೊ ದೇವಸ್ಥಾನ ಹತ್ರ ಪಾಪ ಒಬ್ಳೆ ಕೂತಿದ್ದಾಳೆ, ನಾವಿಬ್ರು ಈ ಕಡೆ ಕುತ್ಕೊಂಡಿದ್ದೀವಿ. ಸೊ ಬಾಗ್ಲೂರಲ್ಲಿ ಸಂತೆ ಹತ್ರ ಇದ್ದೀವಿ. ಸೊ ಇಲ್ಲಿಂದ ಯಲಹಂಕ ಹೋಗಿ, ಯಲಹಂಕ ಹೋದ್ಮೇಲೆ ಅಲ್ಲಿಂದ ನೋಡಿ ಹೇಳ್ತೀವಿ ಯಾವ ಬಸ್ಸು ಏನು ಅಂತ. ಅಲ್ಲಿ ಹೋಗ್ತೀವಿ, ಹೆಂಗ್ ಹೋಗ್ಬೇಕಂತಾನು ಹೇಳ್ತೀವಿ ಬಾಗ್ಲೂರಿಂದ. ಯಲಹಂಕಕ್ಕೆ ಬಂದ್ವಿ. ಸೊ ಇಲ್ಲಿಂದ ಯಶವಂತಪುರ ಸಿಕ್ಕಿ ಬಸ್ಸಲ್ಲಿ ಹೋಗೋದು. ಗೈಸ್, ಇವಳು ದೇವಸ್ಥಾನಕ್ಕೆ ಹೋಗೋಳು ಚಿಪ್ಸ್ ತಿನ್ಬೇಕಂತೆ. ಸೊ ಚಿಪ್ಸ್ ತಿನ್ನಕ್ ಬೇಕು. ಗೈಸ್, ಇಸ್ಕಾನ್ಗೆ ಟಿಕೆಟ್ ತಗೊಂಡಿದ್ದೀವಿ. ಸೊ ನಾವು ಬಸ್ಸಲ್ಲಿ ಎಷ್ಟೊತ್ತಿಂದ ವೇಟ್ ಮಾಡಿ ಇವಾಗ ಬಸ್ ಸಿಕ್ಕಿದೆ. ಸೊ ನೋಡಿ, ಅದೇ ಗ್ಯಾಪ್ ಇನ್ನೊಂದು 5 ಮಿನಿಟ್ಸ್ ಇಸ್ಕಾನ್ ಹತ್ರ ಹೋಗ್ತೀವಿ. ಸೊ ಜನ ಸಿಕ್ಕಾಪಟ್ಟೆ ಇದ್ರು ಬಸ್ಸಲ್ಲಿ, ವಿಡಿಯೋ ಮಾಡೋಕ್ಕಾಗಿಲ್ಲ. ಸೊ ಅಲ್ಲಿ ಹೋದ್ಮೇಲೆ ಸಿಗ್ತೀವಿ. ಸೊ ಗಾಯ್ಸ್, ಇವಾಗ ನಾವು ಬಸ್ ಸ್ಟಾಪಿಗೆ ಬಂದಿದ್ದೀವಿ. ಇಸ್ಕಾನ್ ಸ್ವಲ್ಪ ಮುಂದೆನೇ ಇದೆ. ಸೊ ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು. ಬನ್ನಿ ನೋಡೋಣ. ಎಲ್ಲ ನಮ್ಮನ್ನೇ ನೋಡ್ತಿದ್ರು. ಸೊ ಫಸ್ಟ್ ಟೈಮ್ ಬಂದ್ಬಿಟ್ಟಿದ್ದೀವಿ. ಇಲ್ಲಿ ನೋಡಿದ್ರೆ ನಮ್ಗೇನು ಗೊತ್ತಾಗ್ತಾನೆ ಇಲ್ಲ. ಸೊ ಒಂಥರ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಗೈಸ್. ಇವತ್ತೇ ಫಸ್ಟ್ ಟೈಮ್ ನಾವೇ ದೇವಸ್ಥಾನಕ್ಕೆ, ಅದು ಇಷ್ಟು ದೂರ ಬಂದಿರೋದು ಇವತ್ತೇ. ಸೊ ಬನ್ನಿ ದೇವಸ್ಥಾನ ಒಳಗಡೆ ಹೋದ್ಮೇಲೆ ಗಾಯ್ಸ್, ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ರು. ನಾವಂತೂ ಮನೇಲಿ ಹೇಳಿದ್ರು ಇವತ್ತು ಬೇಡ, ಬೇರೆ ಯಾವತ್ತನ ಹೋಗ್ರಿ ಅಂತ. ನೋಡಿದ್ರೆ ಅಂತೂ ಜನ ಅಂತೂ ಸಿಕ್ಕಾಪಟ್ಟೆ ಇದ್ರು ಬೇಕಂತ. ಆಮೇಲೆ ಇಲ್ಲೇ ಪಕ್ಕದಲ್ಲಿ ಇದ್ರ ಥರ ಇತ್ತು, ನೀರೆಲ್ಲ ಇತ್ತು. ಸೊ ಅದು ಚೆನ್ನಾಗಿತ್ತು ನೋಡೋಕ್ಕಲ್ಲೆಲ್ಲ ಹೋಗ್ಬೋದೋ ಎಲ್ಲ ನಮಗೆ ಗೊತ್ತಿರಲಿಲ್ಲ. ಸೊ ಅದನ್ನೇ ನೋಡಿಕೊಂಡು ನಾವು ತಿರ್ಗಾ ಮುಂದಕ್ಕೆ ಬಂದ್ವಿ. ಹಾಗೆ ಇಲ್ಲಿಂದನೇ ನೋಡಿ ತುಂಬ ಕೀವಿತ್ತು. ಸೊ ನಡ್ಕೊಂಡು ಬರ್ತಿದ್ವಿ. ಇಲ್ಲಿ ಫಸ್ಟ್ ಇದು ಕಾಣಿಸುತ್ತೆ. ಗೈಸ್, ಬಂದ್ವಿ ಎಂಟ್ರೆನ್ಸ್ ಒಳಗಡೆ. ಸೊ ಬನ್ನಿ ಒಳಗಡೆ ಹೋಗೋಣ. ಬೇಕಂದ್ರೆ ಇಲ್ಲೇ ಪೂಜೆ ಸಾಮಾನುಗಳು ಸಿಗುತ್ತೆ. ಸೊ ತಗೊಂಬೋದು. ಗೈಸ್, ಇಲ್ಲಿ ವಾಟರ್ದೇನೋ ಇದೆ. ಸೊ ನಾವು ಒಳಗಡೆ ಹೋಗ್ತಿದ್ರಿ. ಒಳಗಡೆ ಮೇ ಬಿ ವಿಡಿಯೋ ಮಾಡೋಕ್ಕಾಗಲ್ಲ. ಸೊ ಟ್ರೈ ಮಾಡ್ತೀನಿ, ಆದರೆ ಹೋಗ್ತೀನಿ. ಮಾಲ ತಗೋಣ ಅಂತ ನಿಂತಿದ್ದಾರೆ. ಸೊ ನಾನು ತಗೋಣ ಅನ್ಕೊಂಡಿದ್ದೀನಿ. ನಂಗೆ ಬಂದ್ರೆ ನೀವು ಇಲ್ಲೆಲ್ಲ ಪರ್ಚೇಸ್ ಮಾಡ್ಬೋದು. ಎಲ್ಲ ಥರ ಐಟಮ್ಸ್ ಇರುತ್ತೆ, ಮತ್ತೆ ಸ್ವೀಟ್ಸು ತಿನ್ನೋದೂ ಜಾಸ್ತಿ ಇರುತ್ತೆ. ಸೊ ಇಲ್ಲೆಲ್ಲ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸೇ. ಸೊ ನೆಕ್ಸ್ಟ್ ಟೈಮ್ ಬಂದರೆ ನೀವು ತಗೊಬೇಕು ಪಕ್ಕ. ಗೈಸ್, ತಿನ್ನೋದಕ್ಕೆಲ್ಲ ಇದೆ ಅಲ್ಲಿ, ವೆರೈಟಿ ಸ್ವೀಟ್ಸು ಎಲ್ಲ. ಇವರಿಬ್ರು ಸಮೋಸ ತಗೊಂಡಿದ್ದಾರೆ. ಸೊ ನನಗೆ ತಿನ್ನಕ್ಕೆ ಮೂಡಿಲ್ಲ, ಸೊ ನಾನು ತಗೊತಿಲ್ಲ. ಸೊ ತಿನ್ನಿ ಬೇಗ. ಪ್ರಸಾದ ಇಸ್ಕೊಂಡಿದ್ದೀವಿ. ಇಲ್ಲೇ ಪ್ರಸಾದ ಕೊಡ್ತಾರೆ ಇಸ್ಕೊಂಡು ಒಳಗಡೆ, ಅಂದರೆ ಸ್ವಲ್ಪ ಕೊಡ್ತಾರೆ. ಸೊ ನಾನು ಇವಾಗ ಪ್ರಸಾದ ತಿನ್ನಬೇಕು. ಸೊ ತಿನ್ನಲ್ ಸಿಗ್ತೀವಿ. ಗೈಸ್ ನೋಡಿ, ಇದೇ ತಗೊಂಡಿದ್ದು ನಾವು, ತುಳಸಿ ಮಾಲೆ ಹಾಕ್ಕೊಳ್ಳೋಣ ಅಂದ್ಬಿಟ್ಟು. ಸೊ ಬನ್ನಿ, ಇವಾಗ ವಾಪಸ್ಸು ಎಕ್ಸಿಟ್ ಕಡೆ ಹೋಗ್ತಿದ್ದೀವಿ. ಸೊ ಇಲ್ಲೆಲ್ಲ ಫೋಟೋ ಶೂಟ್ ಮಾಡ್ತಿದ್ದಾರೆ, ನಾವು ಫೋಟೋಸ್ ಇಟ್ಕೊಂಡ್ವಿ. ಸೊ ಬನ್ನಿ ಹೋಗೋಣ. ಮಾಡಿ ಓಕೆ. ದೇವಸ್ಥಾನದಿಂದ ಆಚೆ ಬಂದ್ವಿ. ಇವಾಗ ಬಸ್ ಸ್ಟಾಪ್ ಹುಡುಕ್ತಿದೀವಿ. ಬಸ್ ಎಲ್ಲಿ ಬರುತ್ತೆ ಅಂತ ಗೊತ್ತಿಲ್ಲ. ಸೊ ಬನ್ನಿ ನೋಡೋಣ ಬಸ್ ಎಲ್ಲಿ ಬರುತ್ತೆ ಅಂತ. ಸೊ ಇಲ್ಲೇ ಏನಾನ ತಗೊಂಡಿದ್ರೆ ವಿಡಿಯೋ ಮಾಡ್ತೀನಿ, ಇಲ್ಲಾಂದ್ರೆ ಬಸ್ಸಲ್ಲೇ ಮಾಡೋದು. ಸೈಡ್ಗೆ ಎತ್ಬಿಟ್ರೆ ಸರಿ. ಗಾಯ್ಸ್, ಇವಳು ತಿನ್ನಕಂತಾನೆ ಉಟ್ಬಿಟ್ಟಿದ್ದಂಗವಳೆ. ಅವಾಗಿಂದ ತಿನ್ಬೇಕು ಅಂತಾನೆ ಹೇಳ್ತಾಳೆ. ಗೈಸ್, ನಾವು ಏನಕ್ಕೆ ಬೇಡ ಬಾರೆ ಅಂದ್ರೂ
ತಿನ್ಲೇಬೇಕು ಹೊಟ್ಟೆ ಹಸಿತಾ ಇದೆ. ಅಲ್ಲಿ ಸಮೋಸ ತಿಂದು ಪ್ರಸಾದ ತಿಂದು ಇವಾಗೂ ಹೊಟ್ಟೆ ಹಸಿತಾ ಇತ್ತು. ಕೊಟ್ರು ಎಲ್ಸಾಂತೆ ಆ ಸಮೋಸ ತಿಂದಿಲ್ಲ. ಸೊ ಗಾಯ್ಸ್ ನೋಡಿ ಗೈಸ್, ನಾನಿದು ದಾಲ್ ತಗೊಂಡೆ, ಚೆನ್ನಾಗಿತ್ತು. ಅದು ವೇಸ್ಟ್, ತಿನ್ನೋದೇ ವೇಸ್ಟ್. ಓಕೆ ಗೈಸ್, ನೆಕ್ಸ್ಟ್ ಏನ್ ಮಾಡ್ತೀವಿ ಅಲ್ಲಿ ಸಿಗ್ತೀವಿ. ಬಸ್ ಸ್ಟಾಪ್ ಈ ಕಡೆ ಐತೆ ಅನ್ಕೊಂಡು ಈ ಕಡೆ ನಡ್ಕೊಂಡು ಹೋದ್ವಿ. ಅವಾಗೆ ಬಂದಾಗ ಮೇಲೆಯಿಂದ ನಡ್ಕೊಂಡು ಆ ಕಡೆ ಹೋಗ್ಬೇಕಿತ್ತು, ಆ ಕಡೆ ಬಸ್ ಸ್ಟಾಪ್ ಹೋಗಕ್ಕ. ಸೊ ವಾಪಸ್ ಹೋಗ್ತೀವಿ. ಹೋಗಿಲ್ಲ ಅಂದಿದ್ರೆ ಏನು ತಗೊಂತಾನೆ ಇರಲಿಲ್ಲ. ಬಸ್ ಎಕ್ಬಿಟ್ಟು ಯಲಹಂಕಾಗ ಹೋಗ್ಯಾರಿ. ಸೊ ಬನ್ನಿ ಅಲ್ಲಿದ್ರ ಬಸ್ ಸ್ಟಾಪ್ ನೋಡಿದೀವಿ. ಸೊ ಬಸ್ಸಿಗೆ ವೇಟ್ ಮಾಡ್ತಿದೀವಿ. ಯಾವ ಬಸ್ ಏನು ಅಂತ ಗೊತ್ತಿಲ್ಲ. ನೋಡೋಣ, ಬಸ್ ಬಂದ್ರೆ ಹೋಗೋಣ. ಬಸ್ ಸಿಕ್ಬಿಡ್ತು ಹೆಂಗೋ. ಬಸ್ ಹಾಕಿದೀವಿ. ಸೊ ಯಲಹಂಕಾಗ ಹೋದ್ಮೇಲೆ ಗೈಸ್ ಇದು ಹಾಕೊಂಡಿದೀವಿ ತುಳಸಿ ಮರ. ಸೊ ಇದನ್ನ ಹಾಕೊಂಡ್ರೆ ನಾನ್ ವೆಜ್ ತಿನ್ಬಾರ್ದಂತೆ. ಮತ್ತೆ ಬೇರೆ ಎಲ್ಲಾ ಟೈಮಲ್ಲೂ ಹಾಕೊಂಡ್ಬರುತ್ತೆ. ಬಟ್ ನಾನ್ ವೆಜ್ ತಿಂದಾಗ ಮಾತ್ರ ಹಾಕೊಂಡು. ಇದು ಕೂಡ ಚೆನ್ನಾಗಿದೆ ನೋಡಿ, 2 ತಗೊಂಡ್ರಿ. ಇನ್ನೊಂದಿದೆ ಅವಳ ಹತ್ರ ಇದೆ. ಅವಳ ಹತ್ರ ಇದೆ, ನಂದಲ್ಲ ಇದು, ವಿನುತದು. ನಾನು ಸುಮ್ನೆ ಹೆಂಗೈತೆ ಅಂತ ನೋಡೋಣ ಅಂದ್ಬಿಟ್ಟು ಹಾಕೊಂಡೆ. ಅದೇ ನನ್ಗೆ ಇಷ್ಟ ಆಗಿಲ್ಲ, ಜಾಗ್ರೆ ತರ. ಇದು ನೋಡ್ಬಿಟ್ಟು ಇದು ತಗೊಂಡು. ಸೊ ಅದು ನಾನ್ ತಗೊಂಡಿಲ್ಲ, ವಿಂತು ತಗೊಂಡಿಲ್ಲ. ಅವಳಿಗೆ ವಾಪಸ್ ಕೊಡ್ತೇವೆ. ಈಗ ತಾನೇ ಯಲಹಂಕಾಗ ಬಂದಿದೀವಿ. ಬಸ್ ನೋಡ್ತಿದ್ವಿ. ಊರ್ ಬಸ್ ಸಿಕ್ಕಿದ್ರೆ ಊರ್ ಬಸ್ಗೆ ಹೋಗ್ತೀವಿ, ಇಲ್ಲಾಂದ್ರೆ ಬಾಗ್ಲಕ್ಕೆ ಹೋಗ್ತೀವಿ. ಎಷ್ಟು ತಿಂತಾಳೆ ಅಂದ್ರೆ ಇಲ್ಲಿ ಯಪ್ಪ ಹೋಗಿತ್ತಾಗೆಲ್ಲ ಹತ್ತಿನ ಇತ್ತಿನ ಅನ್ನೋದು ಬಿಟ್ಟು ಏನೂ ಇಲ್ಲ ಅವಳ್ದು. ಬಸ್ ಹಾಕಿದೀವಿ ಯಲಹಂಕದಾಗ. ನೋಡಿದ್ರೆ ಜಾಗನೇ ಇಲ್ಲ, ಫುಲ್ ಆಗ್ಬಿಟ್ಟಿದ್ದಾರೆ. ಸೊ ಬಾಗ್ಲೂರ್ಗೆ ಹೋದ್ಮೇಲೆ ಸಿಗ್ತೀನಿ ಗೈಸ್. ಬಾಗ್ಲೂರ್ಗೆ ಬಂದು ಊರ್ ಬಸ್ ಸಿಕ್ತು. ಸೊ ಊರ್ಗೆ ಹೋಗ್ತಿದ್ದೀರಿ. ಊರ್ಗೆ ಹೋದ್ಮೇಲೆ ಸಿಗ್ತೀವಿ. ಸಿಗ್ತಾನೆ ಮನೆಗೆ ಬಂದೆ. ಸೊ ಇವಾಗ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅನ್ಕೊಂಡಿದ್ದೀನಿ. ನಂಗಂತೂ ಸಾಕಾಗೋಯ್ತು. ಸಿಕ್ಕಾಪಟ್ಟೆ ಜನ ಇದ್ರು ಗೈಸ್. ನೀವೇ ನೋಡಿದ್ರಲ್ಲ ಎಷ್ಟು ಜನ ಇದ್ರು. ಆ್ಯಂಡ್ ವಿಡಿಯೋ ಮಾಡಕ್ಕೆ ಬಿಡ್ತಾ ಇರಲಿಲ್ಲ. ಸೊ ಜನ ಇದ್ರು ಅಂತಲೇ ಇರಬೇಕೇನೋ ವಿಡಿಯೋ ಮಾಡ್ಕೊಂಡು ಎಲ್ಲ ನಿಂತ್ಕೊಂಡ್ಬಿಡ್ತಾರೆ ಅಂತ. ನೆಕ್ಸ್ಟ್ ಟೈಮ್ ಹೋದರೆ ಫುಲ್ ನೀಟಾಗಿ ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಟೈಮ್ ಏನನ್ನ ಬಿಟ್ಟರೆ ಒಳಗಡೆ. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಕೀಪ್ ವಾಚಿಂಗ್. ಬಾಯ್.